ಪರಮಾತ್ಮನ ಪ್ರೇಮ ಪ್ರೀತಿ ಅನ್ಕಂಡೀಷನಲ್. ಸದಾ ನಮಗೆ ಅದನ್ನು ನಿರ್ವಂಚನೆಯಿಂದ ಅವನು ಕೊಡ್ತಾ ಇದ್ದಾನೆ. ನಮ್ಮ ಪ್ರೀತಿ ಪರಮಾತ್ಮನ ಕಡೆಗೆ ಎಷ್ಟು ಕಂಡೀಷನ್ ಹಾಕ್ತೀವಿ ದೇವರಿಗೆ. ನೀನು ಅದು ಮಾಡು, ಇದು ಮಾಡು, ಅದು ಯಾಕೆ ಮಾಡಲಿಲ್ಲ, ಇದು ಯಾಕೆ ಮಾಡಲಿಲ್ಲ, ಹಾಗೆ ಮಾಡಿದ್ರೆ ನೀನು ಸರಿ, ಹೀಗೆ ಮಾಡಿದ್ರೆ ನೀನು ಸರಿ, ಇಷ್ಟು ಕೊಡು, ಅಷ್ಟು ಕೊಡು, ಅವ್ರನ್ನ ನೋಡ್ಕೊ, ಇವ್ರು ನೋಡ್ಕೊ, ಅವ್ರಿಗೆ ಆಶೀರ್ವಾದ ಮಾಡು, ಇವ್ರನ್ನ ನೋಡ್ಕೊ, ಇವ್ರಿಗೊಳ್ಳೆ ಬುದ್ಧಿ ಕೊಡು, ಅವ್ರಿಗೆ ಬರೀ ಕೇಳ್ತೀವಿ. ಅನ್ಕಂಡೀಷನಲ್ ಆಗಿ ನಾವು ಪ್ರೀತಿಸೋ ಕಡೆ ನಮಗೆ ಇಲ್ಲಿ ಗೊತ್ತೇ ಇಲ್ಲ. ಅವನು ಅನ್ಕಂಡೀಷನಲ್ ಆಗಿ ಪ್ರೀತಿಸಿ ತೋರಿಸ್ತಾ ಇದ್ದಾನೆ ಯಾವ ರೀತಿ ಅಂತ. ಅದನ್ನು ತಗೊಳ್ಳೋ ತಾಕತ್ತೂ ಇಲ್ಲ. ಎಲ್ಲಿವರೆಗೆ ನಾವು ಅನ್ಕಂಡೀಷನಲ್ ಆಗಿ ಅವನಿಗೆ ಕೊಡದೇ ಇದ್ದರೆ ಅವನು ಅನ್ಕಂಡೀಷನಲ್ ಲವ್ ನಮ್ಗೆ ಅರ್ಥ ಆಗೋದಿಲ್ಲ. ಅವನು ಅನ್ಕಂಡೀಷನಲ್ ಆಗಿ ಕೊಡ್ತಾ ಇರೋದು ನಮ್ಮಲ್ಲಿ ಅನ್ಕಂಡೀಷನಲ್ ಲವ್ ಎಕ್ಸ್ಪೀರಿಯನ್ಸ್ ಬರಲಿ ಅಂತ. ಅದೇ ಮಹಾ ದೊಡ್ಡ ಪ್ರಾರ್ಥನೆ. ಅದಕ್ಕೆ ಏನು ಮಾಡಬೇಕು? ಅನ್ಕಂಡೀಷನಲ್ ಆಗಿ ಪ್ರೀತಿಸಬೇಕಾದ್ರೆ ಅವನನ್ನು ಫಾಲೋ ಮಾಡಬೇಕು, ಅವ್ನು ಮಾಡ್ತಾ ಇರೋದನ್ನು ಮಾಡಬೇಕು. ಕೇಳೋದು ಮನುಷ್ಯನ ಸ್ವಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರಪಂಚ ಚೆನ್ನಾಗಿರಲಿ, ಎಲ್ಲರಿಗೂ ಹಸಿವು ಬಾಯಾರಿಕೆ ಎಲ್ಲ ಮುಗಿಲಿ, ಒಳ್ಳೆ ಟೈಮ್ನಲ್ಲಿ ಸೀಸನ್ನಲ್ಲಿ ನೀರು ಬರಲಿ, ಮಳೆ ಬೆಳೆಗಳಾಗಲಿ. ಸ್ವಸ್ತಿ ಮಂತ್ರ ತಥಾಸ್ತು 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 ಕೇಳಿ ಎಲ್ಲರಿಗೋಸ್ಕರ. ಎಲ್ಲ ಜಲಚರಗಳು, ಪ್ರಾಣಿಗಳು, ಪಕ್ಷಿಗಳು, ಕಾಡು ಮೇಡು, ಪರ್ವತ, ಶಿಖರ ಎಲ್ಲ ನಿನ್ನ ಸೃಷ್ಟಿನಲ್ಲಿ ಏನಿದೆಯೋ ಎಲ್ಲವೂ ಯಾವ್ಯಾವುದಕ್ಕೆ ಏನೇನು ಯಾವ್ಯಾವ ಟೈಮಿಗೆ ಬೇಕೋ ಎಲ್ಲದಕ್ಕೂ ಸಿಗೋಂಗೆ ಮಾಡಪ್ಪ ಅಂತ ನಿನ್ನನ್ನು ಬಿಟ್ಟು ಇನ್ನೆಲ್ಲರ ಬಗ್ಗೆ ಕೇಳು. ಆಗ ನಿನಗೊಂಥರ ಖುಷಿ ಬರುತ್ತೆ. ಆ ಖುಷಿನಲ್ಲಿ ತೃಪ್ತಿ ಇರುತ್ತೆ, ಆ ಖುಷಿನಲ್ಲಿ ದಯೆ ಇರುತ್ತೆ, ಆ ಖುಷಿನಲ್ಲಿ ಗ್ರ್ಯಾಟಿಟ್ಯೂಡ್, ಕರುಣೆ, ಕಂಪ್ಯಾಷನ್, ಅದು ದೈವಿಕವಾದ ಒಂದು ಎಮೋಷನ್ ನಿಮ್ಮ ಅನುಭವಕ್ಕೆ ಬರುತ್ತಲ್ಲ, ಅದು ನಿಜವಾದ ಗ್ರೇಸ್ ಅವನು ನಿನಗೆ ಕೊಟ್ಟಿರೋದು. ನೀ ಕೊಡ್ತಾ ಅದನ್ನು ಕೊಡ್ತಾನಲ್ಲ, ಇನ್ ಯು ಆರ್ ಕಂಟೆಂಟೆಡ್ ಕಂಪ್ಲೀಟ್ಲಿ. ತುಂಬ ನಿನಗೆ ಖುಷಿ. ಅದೇ ಪರಮಾತ್ಮನ ಅನ್ಕಂಡೀಷನಲ್ ಲವ್ ಎಕ್ಸ್ಪೀರಿಯನ್ಸ್ ಮಾಡೋದು ನಿನ್ನಲ್ಲಿ ಈ ಗುಣಗಳಿದ್ದರೆ.